ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಸೊ ನಾವು ಮತ್ತೆ ಟ್ರಾವೆಲ್ ಮಾಡ್ತಾ ಇದ್ದೀವಿ. ಆ್ಯಕ್ಚುಲಿ ಒಂದು ಸ್ಮಾಲ್ ಟ್ರಿಪ್. ಇವತ್ತು ಸ್ಯಾಟರ್ಡೇ ಮತ್ತು ಸಂಡೇ 2 ದಿನ ನಮಗೆ ಹಾಲಿಡೇ ಇದೆ. ಹಾಗಾಗಿ ಎಲ್ಲಾದರೂ ಹೋಗಿ ಬರೋಣ ಅಂತ ಸಡನ್ನಾಗಿ ಪ್ಲ್ಯಾನ್ ಆಯಿತು. ಮತ್ತು ನಮ್ಮ ಜೊತೆ ಮಾಮ ಕೂಡ ಇದ್ದಾರೆ. ಇವರು ನಮ್ಮ ಸಣ್ಣ ಮಾಮ. ಸೊ ಅವ್ರು ನಮ್ಮ ಮನೆಗೆ ಬಂದಿದ್ದರು. ಹಾಗಾಗಿ ಅವ್ರನ್ನೂ ಕೂಡ ಕರ್ಕೊಂಡು ಹೋಗ್ತಾ ಇದ್ದೀವಿ. ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತಂದರೆ ಭೀಮಾಶಂಕರ್ಗೆ. ಇದು 12 ಜ್ಯೋತಿರ್ಲಿಂಗ ಏನಿದೆ ಅದರಲ್ಲಿ ಒಂದು. ಸೊ ಇದು ಹತ್ರನೇ ಇದೆ. ತುಂಬ ದಿನದಿಂದ ಪ್ಲ್ಯಾನ್ ಇತ್ತು, ಆದರೆ ಈಗ ಸಡನ್ನಾಗಿ ಪ್ಲ್ಯಾನ್ ಮಾಡಿ ಹೋಗ್ತಾ ಇದ್ದೀವಿ. ಹೋಗಬೇಕು ಅನ್ಕೊಳ್ತಾ ಇದ್ವಿ. ಸೊ ಆಗ್ತಾ ಇರಲಿಲ್ಲ. ಸೊ ಹೇಗೋ ನಮ್ಮ ಮಾಮ ಬಂದಿದ್ದಾರೆ, ಅವರು ಕೂಡ ನೋಡ್ತಾರೆ, ಅವ್ರ ಜೊತೆನೂ ಟ್ರಾವೆಲ್ ಮಾಡ್ದಂಗೆ ಆಗುತ್ತೆ ಅಂತ. ಸೊ ಅವ್ರಿಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಇದು ಬಾಂಬೆಯಿಂದ 180 ಕಿಲೋಮೀಟರ್ಸ್ ಆಗುತ್ತೆ, ಅಂದರೆ 4 hours ಜರ್ನಿ. ಸೊ ಹಾಗಾಗಿ ಇವತ್ತು ಹಾಲ್ಟ್ ಮಾಡಿ ನಾಳೆ ದರ್ಶನ ಮಾಡೋದು. ಸೊ ಈಗ ಮಧ್ಯಾಹ್ನ ಆಗ್ತಾಯಿದೆ, ಮಧ್ಯಾಹ್ನ ಆಲ್ಮೋಸ್ಟ್ ಒಂದು 3 ಗಂಟೆ ಆಗ್ತಾಯಿದೆ. ಹಾಗಾಗಿ ನಾವು ಬಿಟ್ಟಿದ್ದು ಲೇಟ್. ಸೊ ಇವತ್ತು ಹಾಲ್ಟ್ ಮಾಡಿ ನಾಳೆ ದರ್ಶನ ತೊಗೊಳ್ಬೇಕು. चालू झाला ना ग्रीनरी. ವೆದರ್ ಮಾತ್ರ ಸಖತ್ತಾಗಿದೆ. ಗ್ರೀನರಿ ಮತ್ತು ಕೂಲ್ ಬ್ರೀಸ್, ತಂಪಾಗಿ ಗಾಳಿ ಬೀಸ್ತಾ ಇತ್ತು. ಸೊ ನನಗಂತೂ ತುಂಬಾ ಇಷ್ಟ ಆಯಿತು. ನಾನಂತೂ ತುಂಬ ಎಂಜಾಯ್ ಮಾಡಿದೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಗ್ರೀನರಿ. ಯಾಕಂದರೆ ನಾವು ಅದು ಬಾಂಬೆಯಲ್ಲಿ ಇದೆಲ್ಲ ಸಿಗೋದಿಲ್ಲ ನಮಗೆ. ಅಂದರೆ ಕೂಲಾಗಿ ಇತ್ತು ಇದು ವೆದರ್. ಸೊ ಈ ಥರ ನಾವೆಲ್ಲಾದರೂ ಬಾಂಬೆಯಿಂದ ಹೊರಗಡೆ ಬಂದ್ರೇ ನಮಗೆ ಗೊತ್ತಾಗೋದು. ಈಗ ಸಂಜೆ ಆಗಿತ್ತು. ಹಾಗಾಗಿ ಸ್ವಲ್ಪ ಏನಾದರೂ ಟೀ ಮತ್ತು ಸ್ನ್ಯಾಕ್ಸ್ ತೊಗೊಳ್ಬೇಕು ಅಂತ ಇಲ್ಲಿ ನಿಲ್ಲಿಸಿದ್ದೀವಿ. ಆಲ್ಮೋಸ್ಟ್ ನಾವು ಹಾಫ್ ಡಿಸ್ಟೆನ್ಸ್ ಕವರ್ ಮಾಡಿದ್ದೀವಿ. ಇನ್ನು ಹಾಫ್ ಡಿಸ್ಟೆನ್ಸ್ ಕವರ್ ಮಾಡೋಷ್ಟರಲ್ಲಿ ಸ್ವಲ್ಪ ಲೇಟ್ ಆಗುತ್ತೆ, ನೈಟ್ ಆಗುತ್ತೆ. ಸೊ ಹಾಗಾಗಿ ಏನಾದರೂ ತಿಂದ್ಕೊಂಡು ಮತ್ತು ಟೀ ಕುಡಿದು ಮುಂದೆ ಹೋಗ್ಬೇಕು. ಇದು ಆನಿಯನ್ ಭಜಿಯಾ ಮತ್ತು ವೇಫರ್ಸ್ ತೊಗೊಂಡಿದ್ದೀವಿ. ಬಿಸಿ ಮಾಡ್ತಾಯಿದ್ರು. ಸೊ ಹಾಗಾಗಿ ಮತ್ತು ವೆದರ್ ಕೂಡ ತುಂಬ ಚೆನ್ನಾಗಿತ್ತು, ಕೂಲಾಗಿತ್ತು. ಅದಕ್ಕಾಗಿ ಬಿಸಿ ಟೀ ಮತ್ತು ಭಜಿ ತಿನ್ನಬೇಕು ಅಂತ ಅನ್ನಿಸ್ತು. ಸೊ ಹಾಗಾಗಿ 1 ಪ್ಲೇಟ್ ಭಜಿ ತೊಗೊಂಡು ತಿಂದು ಇಲ್ಲಿ ನಮಗೆ ಮಧ್ಯ ಈ ರಿವರ್ ಸಿಕ್ತು. ನೋಡಿ ಎಷ್ಟು ಪ್ಯೂರ್ ನೀರು, ಅಂದರೆ ಹರಿದು ಹೋಗ್ತಾ ಇದೆಯಲ್ಲ. ಸೊ ಎಷ್ಟು ಬ್ಯೂಟಿಫುಲ್ ಅನ್ನಿಸ್ತಾ ಇತ್ತು ನನಗೆ. ಸೊ ತಕ್ಷಣ ನಾನು ಕ್ಯಾಪ್ಚರ್ ಮಾಡಿಕೊಂಡೆ ವ್ಯೂನ. ನೋಡಿ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದೆ. ಗ್ರೀನರಿ ಮತ್ತು ಮೋಡ, ಕ್ಲೌಡಿ ಆಗಿತ್ತು ವೆದರ್. ಮತ್ತು ಇಲ್ಲಿ ಮಳೆ ಕೂಡ ಬರ್ತಾಯಿತ್ತು. ಇಲ್ಲಿ ಮಳೆ ಬಂದರೆ ಎಲ್ಲ ತಂಪು ಅನಿಸುತ್ತೆ, ಆದರೆ ಬಾಂಬೆಯಲ್ಲಿ ಮಳೆ ಬಂದರೆ ತಂಪು ಅನಿಸೋದೇ ಇಲ್ಲ. ಸೊ ನನಗದು ತುಂಬಾ ಅಂದರೆ ತುಂಬ ಖುಷಿ ಆಗ್ತಾಯಿತ್ತು. ಮತ್ತು ಜಸ್ಟ್ ಲಿಟ್ರಲಿ ಎಂಜಾಯಿಂಗ್ ಇದು ಜರ್ನಿ. ಇಲ್ಲಿ ಮಧ್ಯ ಲೋನಾವಳ ಘಾಟ್ ಬರುತ್ತೆ. ಸೊ ಲೋನಾವಳೆಯಿಂದನೇ ಮುಂದೆ ಹೋಗೋದು. ಸೊ ಹಾಗಾಗಿ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ. ಫಾಗ್ ಇದೆ ಎಲ್ಲ. ತುಂಬಾ ಬ್ಯೂಟಿಫುಲ್ ಅನ್ನಿಸ್ತಾಯಿತ್ತು. 7 ಗಂಟೆನೂ ಆಗಿದೆ, ಆದರೂ ಕೂಡ ಅಂದರೆ ಇದು ಕತ್ತಲೆ ಇಲ್ಲ, ಬೆಳಕಿತ್ತು. ಸೊ ನೋಡಿ ಎಷ್ಟು ಚೆನ್ನಾಗಿ ಅನ್ನಿಸ್ತಾ ಇದೆ ವೆದರ್. ಫಾಗ್ ಇದೆಲ್ಲ ಮತ್ತು ತಂಪಾಗಿತ್ತು ವೆದರ್. ಸೊ ನೆಕ್ಸ್ಟ್ ಡೇ ನನ್ನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈಗ ನಾವು ರೆಡಿ ಆಗ್ತಾ ಇದ್ದೀವಿ. ಇಲ್ಲಿ ತಳೆಗಾವ್ ಅಂತ ಒಂದು ಊರಿದೆ. ಸೊ ಅಲ್ಲಿ ಉಳ್ಕೊಂಡಿದ್ದೀವಿ. ಸೊ ನೆನ್ನೆ ನೈಟ್ ತುಂಬಾ ಲೇಟ್ ಆಯಿತು. ಹಾಗಾಗಿ ಈಗ ಇಲ್ಲಿಂದ ಭೀಮಾಶಂಕರಿಗೆ ಹೋಗೋದು. 90 ಕಿಲೋಮೀಟರ್ಸ್ ಅಂತೆ, ಅಂದರೆ ಇಲ್ಲಿಂದ 3 hours ಆಗುತ್ತೆ. ಸೊ ಈ ಡ್ರೆಸ್ ಈ ಥರ ಟೆಂಪಲ್ಗಲ್ವಾ, ಸೊ ಹಾಗಾಗಿ ಡ್ರೆಸ್ಸನ್ನು ಹಾಕ್ಕೊಂಡೆ. ಸೊ ನಾನು ರೆಡಿ ಆಗ್ತಾಯಿದ್ದೀನಿ.
ಎಲ್ಲರೂ ರೆಡಿ ಆಗ್ತಾರೆ ಇಲ್ಲಿ, ಎಲ್ಲ ರೆಡಿ ಎಲ್ಲ ಇದೆ ರೂಮ್. ಆಮೇಲೆ ಸ್ವಲ್ಪ ಶಾರ್ಟಾಗಿ ತೋರಿಸ್ತೀನಿ. ನನಗೆ ಪೂರ್ತಿಯಾಗಿ ರೂಮ್ ತೋರಿಸೋಕ್ಕಾಗಲಿಲ್ಲ, ನೆನ್ನೆ ತುಂಬಾ ಟಯರ್ಡ್ ಆಗಿದ್ದೆ. ಸೊ ಈಗ ಫುಲ್ ರೂಮ್ ಟೂರ್ ಒಂದು ಸಲ ನಾನು ತೋರಿಸ್ತೀನಿ ಆಮೇಲೆ ರೆಡಿ ಆದಮೇಲೆ. ಸೊ ಇದು ನಾವು ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾಯಿದ್ವಿ ಭೀಮಾಶಂಕರ್. ಸೊ ತುಂಬಾ ಚೆನ್ನಾಗಿದೆ ಅಂತೆ ಆ ಪ್ಲೇಸ್, ತುಂಬಾ ಸಖತ್ತಾಗಿದೆ. ಅಂದರೆ ನೇಚರ್, ಇಲ್ಲಿ ವೆದರ್ ಕೂಡ ತುಂಬಾ ಚೆನ್ನಾಗಿದೆ, ಪ್ಲೆಸೆಂಟ್ ವೆದರ್, ತಂಪು ಗಾಳಿ ಇದೆ. ಸೊ ಈಗ ಬೇಗ ಬೇಗ ರೆಡಿ ಆಗ್ತೀನಿ, ತುಂಬ ಅರ್ಜೆಂಟ್ ಅಲ್ಲಿದ್ದೀವಿ. ಟೈಮ್ ಬಂದು 7 ಗಂಟೆ ಆಗ್ತದೆ. ಸೊ ಬೇಗ ರೆಡಿ ಆಗಬೇಕು. ಅಟ್ಲೀಸ್ಟ್ ನಾವು ಸ್ವಲ್ಪ ಬೇಗ ಹೋದರೆ ದರ್ಶನ ಕೂಡ ಬೇಗ ಆಗುತ್ತೆ ಅಂತ. ಸೊ ಭೀಮಾಶಂಕರ್ ಜ್ಯೋತಿರ್ಲಿಂಗದಲ್ಲಿ ಒಂದು, ಅಂದರೆ 12 ಜ್ಯೋತಿರ್ಲಿಂಗ ಏನಿದೆ ಅದರಲ್ಲಿ ಒಂದು. ಸೊ ಇದು ಕೂಡ ತುಂಬಾ ಫೇಮಸ್. ಸೊ ಬೇಗ ರೆಡಿ ಆಗ್ತೀನಿ, ಆಮೇಲೆ ಸಿಗ್ತೀನಿ. ಬೇಗ ಬೇಗ ರೆಡಿ ಆಗ್ತಾಯಿದ್ದೀನಿ, ಯಾಕಂದರೆ ಇವ್ರು ಹೇಳ್ತಾಯಿದ್ರು ಒಂದು 2 ರೂಟ್ ಇದೆ, ಆದರೆ ಒಂದು ರೂಟ್ ಬ್ಲಾಕ್ ಆಗಿದೆ ಅಂತ, ಏನೋ ಕನ್ಸ್ಟ್ರಕ್ಷನ್ ಇದು ರೋಡ್ ಕನ್ಸ್ಟ್ರಕ್ಷನ್ ಆಗ್ತಾಯಿದೆ ಅಂತ. ಸೊ ಹಾಗಾಗಿ ಇನ್ನೊಂದು ರೂಟಿಂದ ಹೋಗಬೇಕು. ಅದೂ ನಮಗೆ ಅಂದರೆ ಸ್ವಲ್ಪ ಕಷ್ಟ ಇದೆ ರೂಟು. ಸೊ ಹಾಗಾಗಿ ಬೇಗ ಹೊರಡೋಣ, ನಮಗೆ ದರ್ಶನ ಕೂಡ ಬೇಗ ಆಗುತ್ತೆ ಅಂತ ಹೇಳ್ತಾಯಿದ್ರು. ಅದಕ್ಕೆ ಬೇಗ ಬೇಗ ರೆಡಿ ಆಗ್ತಾಯಿದ್ದೀನಿ. ಸೊ ಇದು ಒಂದು ರೂಮ್. ಈಗ ಸ್ವಲ್ಪ ಮೆಸ್ಸಿ ಆಗಿದೆ, ಅದೇ ಈಗ ನಾವು ಹೊರಡ್ತಾ ಇದ್ದೀವಿ ಎಲ್ಲ ಪ್ಯಾಕಿಂಗ್ ಮಾಡಿ. ನೆನ್ನೆ ನೈಟ್ ನಾವು 10 ಗಂಟೆಗೆ ಬಂದ್ವಿ. ಸೊ ಇದು ಇಲ್ಲಿನೇ ರೆಸ್ಟೋರೆಂಟ್ ಇದೆ. ಸೊ ನಮಗೆ ಹೊರಗಡೆ ಹೋಗೋದು ಅವಶ್ಯಕತೆ ಬರಲಿಲ್ಲ, ಡಿನ್ನರ್ ಇಲ್ಲೇ ಮಾಡಿಕೊಟ್ವಿ. ಇವ್ರ ಫುಡ್ ಕ್ವಾಲಿಟಿ ಮತ್ತು ಫುಡ್ ಟೇಸ್ಟ್ ತುಂಬಾ ಚೆನ್ನಾಗಿದೆ. ಈ ಹೋಟೆಲ್ ಬಂದು ಮಾವಲ್ ಗ್ರ್ಯಾಂಡ್ ಅಂತ, ಸೊ ತಲೆಗಾವಲ್ಲಿರೋದು. ಸೊ ಇಲ್ಲಿ ಯಾರಾದರೂ ಬಂದರೆ ಸೊ ಈ ಹೋಟೆಲಲ್ಲಿ ನೀವು ಇರ್ಬೋದು. ಚೆನ್ನಾಗಿದೆ ಹೋಟೆಲ್. ಇವ್ರ ಆ್ಯಂಬಿಯನ್ಸ್ ಮತ್ತು 2 ಪಾರ್ಟಿಷನ್ ಇತ್ತು, ಎಕ್ಸ್ಟ್ರಾ ಬೆಡ್ ಕೂಡ ಕೊಟ್ಟರು. ಈ ಥರ ಸ್ಮಾಲ್ ಸಿಟೀಸಲ್ಲಿ ಈ ಥರ ಹೋಟೆಲ್ ಸಿಗೋದು ಸ್ವಲ್ಪ ಕಷ್ಟನೇ, ಆದರೆ ನಮಗೆ ಲಕ್ಕಿಲಿ ಸಿಕ್ಕಿದೆ. ಚೆನ್ನಾಗಿದೆ, ಕ್ಲೀನಾಗಿ ಮೇಂಟೈನ್ ಮಾಡಿದರು. ಈಗ ಇಲ್ಲಿ ಒಂದು ರೆಸ್ಟೋರೆಂಟ್ ಬಂದಿದ್ದೀವಿ. ನಾವು ಅಲ್ಲಿ ಏನು ಬ್ರೇಕ್ಫಾಸ್ಟ್ ಮಾಡಿರಲಿಲ್ಲ, ಸ್ವಲ್ಪ ಲೇಟ್ ಆಗುತ್ತೆ ಅಂತ. ಹಾಗೆ ಎಲ್ಲಾದರೂ ಮಧ್ಯೆ ಇಳಿದ್ಬಿಟ್ಟು ಅಲ್ಲಿ ಏನಾದರೂ ಚೆನ್ನಾಗಿ ಹೋಟೆಲ್ ಇದ್ದರೆ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಇಲ್ಲಿ ಬಂದಿದ್ದೀವಿ. ಇದು ಹೋಟೆಲ್ ನೋಡಿ ಎಷ್ಟು ಚೆನ್ನಾಗಿದೆ, ಯುನೀಕ್ ಆಗಿತ್ತು ಹೋಟೆಲ್ ಆ್ಯಕ್ಚುಲಿ. ಮಧ್ಯೆ ಬಂದ ತಕ್ಷಣ ತುಳಸಿ ಕಟ್ಟೆ ಥರ ಮಾಡಿದ್ದಾರೆ, ತುಳಸಿ ಗಿಡ ಇತ್ತು. ಸೊ ಅದೇ ನನಗೆ ಒಂಥರ ಅಟ್ರಾಕ್ಷನ್ ಅನ್ನಿಸ್ತು, ಸೆಂಟರ್ ಆಫ್ ಅಟ್ರಾಕ್ಷನ್, ಯೂನಿಕ್ ಅನ್ನಿಸ್ತು. ಸೊ ಇಲ್ಲಿ ಫುಡ್ ಕೂಡ ತುಂಬ ಚೆನ್ನಾಗಿತ್ತು, ಕ್ವಾಲಿಟಿ ಫುಡ್ ಟೇಸ್ಟ್. ಸೊ ಇವರೆಲ್ಲ ಮಿಸಲ್ ಪಾವ್ ತೊಗೊಂಡಿದ್ರು, ನಾನು ದೋಸೆ ತೊಗೊಂಡಿದ್ದೆ, ಮತ್ತು ಆಮೇಲೆ ಕೂಡ ಇಡ್ಲಿ ತೊಗೊಂಡಿದ್ದೆ. ಸೊ ಮಿಸಲ್ ಪಾವ್ ಕೂಡ ಚೆನ್ನಾಗಿತ್ತು, ಇಡ್ಲಿ ತುಂಬಾ ಚೆನ್ನಾಗಿತ್ತು, ಸಾಫ್ಟ್ ಆಗಿತ್ತು. ಸೊ ಇದಾದಮೇಲೆ ಮತ್ತೆ ಈಗ ನಾವು ಬ್ರೇಕ್ಫಾಸ್ಟ್ ಮಾಡಿಕೊಂಡು ಮತ್ತೆ ನಮ್ಮ ಜರ್ನಿನ ಕಂಟಿನ್ಯೂ ಮಾಡ್ತಾಯಿದ್ದೀವಿ. वाव, मस्त आहे व्ह्यू. लेफ्ट साइडच चांगलं आहे त्या व्ह्यू, राईट साइड थोडं नसतेच काय, लेफ्ट साइडच जास्त काय तर व्ह्यू अँड ऑल. हां, ते जाताना लेफ्ट साइड बसावं, येताना राईट साइड बसावं. आय शुड सिट ना. नाही, येताना आय सिट राईट साइड. ಇಲ್ಲಿ ಟ್ರಾವೆಲ್ ಮಾಡುವಾಗ ಭೀಮಾಶಂಕರ್ಗೆ ತುಂಬ ಚೆನ್ನಾಗಿ ನೇಚರ್ ನೋಡ್ಬೋದು. ನೋಡಿ ಎಷ್ಟು ಚೆನ್ನಾಗಿದೆ, ಬ್ಯೂಟಿಫುಲ್ ಆಗಿದೆ. ಕ್ಲೌಡಿ ವೆದರ್ ಪ್ಲಸ್ ಬೆಟ್ಟ ಮತ್ತು ಗ್ರೀನರಿ ಮತ್ತು ಅದ್ರ ಮಧ್ಯ ಮನೆಗಳು, ತುಂಬ ಚೆನ್ನಾಗಿತ್ತು ವ್ಯೂ. ನಾನಂತೂ ಸಖತ್ ಎಂಜಾಯ್ ಮಾಡ್ತಾಯಿದ್ದೆ. ನನಗೆ ಟೈಮ್ ಹೇಗೆ ಹೋಗ್ತಾಯಿದೆ ಅಂತಲೇ ಗೊತ್ತಾಗ್ತಾ ಇರಲಿಲ್ಲ. ಆಲ್ಮೋಸ್ಟ್ 2.5 hours ಟ್ರಾವೆಲ್ ಮಾಡಿದ್ದೀವಿ. ಸೊ ವಿಡಿಯೋ ಮಾಡೋದು, ಈ ಥರ ಪಿಕ್ಚರ್ಸ್ ಕ್ಯಾಪ್ಚರ್ ಮಾಡೋದು ಅದೇ ಮಾಡ್ತಾಯಿದ್ದೆ. ಸೊ ತುಂಬ ಖುಷಿ ಆಗ್ತಾಯಿತ್ತು ನನಗೆ. ಇದು ನೋಡಿ ಸ್ಮಾಲ್ ಫಾಲ್ಸ್ ಹೋಗೋ ದಾರಿಯಲ್ಲಿ ನಮಗೆ ಸಿಕ್ತು. ಎಷ್ಟು ಚೆನ್ನಾಗಿದೆ ನೋಡಿ, ಇಷ್ಟಿದೆ, ಕ್ಯೂಟಾಗಿತ್ತು ನೋಡೋದಕ್ಕೆ ವ್ಯೂ. ಅದಕ್ಕೆ ಒಂದು ಕ್ಯಾಪ್ಚರ್ ಮಾಡಿಕೊಂಡೆ, ಅದು ವಿಡಿಯೋ ಮಾಡಿದೆ.
ಸೊ ಫೈನಲಿ ತಲುಪಿದ್ವಿ. ತುಂಬಾ ರಶ್ ಇತ್ತು. ಸಂಡೇ ಆದ್ರೂ ಇಷ್ಟು ರಶ್ ಇರುತ್ತಾ? ಒಬ್ವಿಯಸ್ಲಿ ಸಂಡೇ ಅಲ್ವಾ, ಸೊ ಅಂದ್ಕೊಂಡೆ ಸಂಡೇ ಸೊ ರಶ್ ಅಂತೂ ಇರಲೇಬೇಕು. ಯಾಕಂದರೆ ಜನ ಎಲ್ಲ ವೆಕೇಷನು ಮತ್ತು ಸ್ಮಾಲ್ ಟ್ರಿಪ್ ಅಂತ ನಮ್ಮ ಥರ ಬರ್ತಾರಲ್ವ, ಸೊ ಅವ್ರಿಗೆಲ್ಲ ಇದು ಅಂದರೆ ದೇವಸ್ಥಾನ ಹೋಗೋದು ಅಥವಾ ಎಲ್ಲಾದರೂ ಬೇರೆ ಕಡೆ ಹೋಗೋದು ಅಂತಂದರೆ ಎಲ್ಲರಿಗೂ ಇಷ್ಟ. ಸೊ ಹಾಗಾಗಿ ತುಂಬಾ ರಶ್ ಆಗಿತ್ತು. ನಮಗೆ ಇದು ಪಾರ್ಕಿಂಗ್ ನಾವು ಜಾಗ ಹುಡುಕ್ತಾ ಇದ್ವಿ. ಸೊ ಫೈನಲಿ ನಮಗೆ ಇಲ್ಲಿ ಬಂದು ಪಾರ್ಕಿಂಗ್ ಜಾಗ ಸಿಕ್ತು. ಇಲ್ಲಿಂದ ಮತ್ತೆ ಬಸ್ ಅಥವಾ ವಾಕೇಬಲ್ ಅಂತೆ. ವಾಕೇಬಲ್ ಓಕೆ, 1 to 2 ಕಿಲೋಮೀಟರ್ಸ್ ಇದೆ. ವಾಕ್ ಮಾಡೋರಿಗೆ ಮಾಡ್ಬೋದು, ಇಲ್ಲ ಅಂತಂದರೆ ಬಸ್ ಅವೈಲಬಿಲಿಟಿ ಇದೆ. ಸೊ ಬಸ್ಸಿಂದ ಹೋಗ್ಬೋದು. ಸೊ ನಾವು ಪ್ರಿಫರ್ ಮಾಡಿದ್ದು ಬಸ್. ಸೊ ಇಲ್ಲಿಂದ ನಮಗೆ ಪಿಕಪ್ ಮಾಡ್ತಾರೆ. ಇಲ್ಲಿಂದ ಪಿಕ್ ಮಾಡಿ ಅದು ಸ್ಪಾಟ್ ಅಂದರೆ ಟೆಂಪಲ್ಗೆ ನಮಗೆ ಬಿಡ್ತಾರೆ. ಮತ್ತು ಕೆಲವರು ಕಾರ್ ತೊಗೊಂಡು ಮುಂದೆ ಹೋಗ್ತಾಯಿದ್ರು. ಕಾರ್ ತೊಗೊಂಡು ಹೋಗ್ಬೋದು, ಆದರೆ ಪಾರ್ಕಿಂಗ್ ಶ್ಯೂರಿಟಿ ಇರೋದಿಲ್ಲ. ಸೊ ಇಲ್ಲಿ ನಾವು ಕೇಳಿದ್ವಿ, 1-2 ಕಡೆ ಕೇಳಿದ್ವಿ. ಇಲ್ಲ ನೀವು ತೊಗೊಂಡು ಹೋಗ್ಬೋದು ಕಾರ್, ಆದರೆ ಪಾರ್ಕಿಂಗ್ ಹೇಳಕ್ಕೆ ಬರೋದಿಲ್ಲ. ಪಾರ್ಕಿಂಗ್ ಅವೈಲಬಿಲಿಟಿ ಇದ್ದರೆ ಮಾತ್ರ ನಿಮಗೆ ಪಾರ್ಕ್ ಮಾಡ್ಬೋದು ಅಂತ ಇದ್ರು. ಸೊ ಯಾಕೆ ರಿಸ್ಕ್ ಅಂತ ನಾವಿಲ್ಲಿಂದ ಬಸ್ನೇ ಪ್ರಿಫರ್ ಮಾಡಿದ್ವಿ. ಜಸ್ಟ್ ಒಂದು 5 ಮಿನಿಟ್ಸ್ ಆಗುತ್ತೆ. ಸೊ ನೀವು ಯಾರಾದರೂ ಪ್ಲ್ಯಾನ್ ಮಾಡ್ತಾಯಿದ್ರೆ ಇಲ್ಲಿ ವಿಸಿಟ್ ಮಾಡೋದು, ಸೊ ಪ್ರಿಫರ್ ಮಾಡಿ ಬಸ್. ಯಾಕಂದರೆ ಅಲ್ಲಿ ಪಾರ್ಕಿಂಗ್ ಸ್ವಲ್ಪನೂ ಜಾಗ ಇರಲಿಲ್ಲ. ನಾವು ನೋಡಿದ್ವಿ, ಪಾರ್ಕಿಂಗ್ ಜಾಗ ಇರಲಿಲ್ಲ. ಸೊ ಲಕ್ಕಿಲಿ ನಾವು ಬಸ್ನ ತೊಗೊಂಡು ಬಂದ್ವಿ. ಇಲ್ಲಾಂದರೆ ಅಲ್ಲಿ ಹೋಗಿ ಮತ್ತೆ ವಾಪಸ್ ಬರೋದು ಅಂತಂದರೆ ಪಾರ್ಕಿಂಗ್ ಸಿಗೋದಿಲ್ಲ ಅಂತಂದರೆ ಏನು ಮಾಡೋದು, ಮತ್ತೆ ವಾಪಸ್ ಬಂದು ಇಲ್ಲಿ ಹಚ್ಚಿ, ಸೊ ಅದರಲ್ಲೇ ಟೈಮ್ ವೇಸ್ಟ್ ಆಗುತ್ತೆ. ಸೊ ಹಾಗಾಗಿ ನೀವು ಯಾರಾದರೂ ಪ್ಲ್ಯಾನ್ ಮಾಡ್ತಾಯಿದ್ರೆ ಇಲ್ಲಿ ಪಾರ್ಕ್ ಮಾಡಿ, ನಿಮ್ಮ ವೆಹಿಕಲ್ನ ಪ್ರೈವೇಟ್ ವೆಹಿಕಲಿಂದ ಬರ್ತಾಯಿದ್ರೆ ಸೊ ಇಲ್ಲಿ ಪಾರ್ಕ್ ಮಾಡಿ, ಆಮೇಲೆ ನೀವು ಇಲ್ಲಿಂದ ಬಸ್ ಟಿಕೆಟ್ ಸಿಗುತ್ತೆ. ಅಲ್ಲಿ ಕೊಡ್ತಾರೆ ಅವ್ರು ನಿಮಗೆ ಬಸ್ ಟಿಕೆಟ್ಸೇ. ಸೊ ಈ ಥರ ಕ್ಯೂ ಒಂದು 10 ಮಿನಿಟ್ಸಲ್ಲಿ ಕ್ಯೂ ಇದಾಗುತ್ತೆ. ಆಮೇಲೆ ನೀವು ಬಸ್ಸಿಂದ ಹೋಗ್ಬೋದು. ಸೊ ಈಸಿ ಟು ಟ್ರಾವೆಲ್. ಇಲ್ಲಿ ಒಂದು ಜಾಗದಲ್ಲಿ ನಮಗೆ ಬಿಡ್ತಾರೆ ಬಸ್ಸಿಂದ. ಸೊ ಇಳ್ಕೊಂಡಿದ್ದೀವಿ. ನೋಡಿ ಇಷ್ಟು ಫಾಗಿ ವೆದರ್, ತುಂಬಾ ಚೆನ್ನಾಗಿದೆ ವೆದರ್. ಮತ್ತು ಈ ಥರ ಇಲ್ಲಿ ಅಂಗಡಿಗಳಿರುತ್ತೆ. ಅಂದರೆ ಇದು ಟಾಯ್ಸ್ ಅಂಗಡಿ, ಶಾಪ್ ಆಗಿರ್ಬೋದು. ಮತ್ತು ಈ ಥರ ಹೂವು, ಹಣ್ಣು, ದೇವರಿಗೆ ಕಾಯಿ ಎಲ್ಲ, ಮತ್ತು ಬೇರೆ ಎಲ್ಲ ಐಟಮ್ಸ್ ಎಲ್ಲ ಸಿಗುತ್ತೆ, ಕುಂಕುಮ ಅದೆಲ್ಲ. ಸೊ ಅಂದರೆ ಇದ್ದರೆ ತೊಗೊಳ್ಬೋದು. ಮತ್ತು ಇಲ್ಲಿ ಕ್ಯೂ ಇರುತ್ತೆ. ಕ್ಯೂ ಅಂತೂ ಸಖತ್ತಾಗಿತ್ತು. ಅಂದರೆ ದೊಡ್ಡ ಕ್ಯೂ ಇತ್ತು, ಒಂದು ಕ್ಯೂ. ಸೊ ಆ ಕ್ಯೂವಿಂದನೇ ಹೋಗಬೇಕು. ತುಂಬ ದೊಡ್ಡ ಕ್ಯೂ ಇತ್ತು. ನಾನು ಹೇಳ್ತೀನಿ, ಆಲ್ಮೋಸ್ಟ್ ನಾವು 1:15 ನಾವು ಇಲ್ಲಿ ಅಂದರೆ ದರ್ಶನಕ್ಕೆ ನಾವು ಕ್ಯೂ ಹಚ್ಚಿದ್ರೆ ನಮಗೆ ದರ್ಶನ ಸಿಕ್ಕಿದ್ದು 6 ಗಂಟೆಗೆ. ಸೊ ಅಷ್ಟವರೆಗೂ ನಾವು ಕಾದು ದರ್ಶನ ತೊಗೊಂಡು ಬಂದಿದ್ದೀವಿ. ಅಂದರೆ ಏನು ಗೊತ್ತಾ, ಇಲ್ಲಿ ತುಂಬ ಜನ, ತುಂಬ ರಶ್. ಸೊ ಹಾಗಾಗಿ ಇಲ್ಲಿ ಈ ಥರ ರಶ್ ಇರತ್ತಂತೆ. ಸೊ ಈ ಥರ ಲೇಟ್ ಆಗತ್ತಂತೆ. ನಾವು ಬ್ರೇಕ್ಫಾಸ್ಟ್ ಸ್ವಲ್ಪ ಹೆವಿ ಮಾಡಿದ್ವಿ, ಆದ್ದರಿಂದ ನಮಗೆ ಅಷ್ಟೇನು ಹೊಟ್ಟೆ ಹಸು ಅಂತ ಅನ್ನಿಸ್ಲಿಲ್ಲ. ಸೊ ಆರಾಮಾಗಿ ದರ್ಶನ ಆಯಿತು. ಇಲ್ಲಾಂದ್ರೂ ಇಲ್ಲಿ ಮಧ್ಯೆ ಶಾಪ್ಸ್ ಇದೆ, ಅಲ್ಲೆಲ್ಲ ನಿಮಗೆ ಏನಾದರೂ ತಿಂಡಿ ಎಲ್ಲ ಸಿಗುತ್ತೆ. ಸೊ ಆರಾಮಾಗಿ ನೀವು ಅದನ್ನು ತೊಗೊಳ್ಬೋದು. ಆದರೆ ಮ್ಯಾಗಿ, ಈ ಥರ ವೆಫರ್ಸ್, ಬಿಸ್ಕೆಟ್ಸ್ ಈ ಥರ ತೊಗೋಬೋದು. ಯಾವುದೇ ರೀತಿ ಹೋಟೆಲ್ಸ್, ಯಾವುದೇ ರೀತಿ ರೆಸ್ಟೋರೆಂಟ್ಸ್ ಇಲ್ಲಿ ಕ್ಯೂ ನಾವೇನು ಎಲ್ಲಿ ಹಚ್ಚಿದ್ದೀವಿ ಅಲ್ಲಿ ಇರಲಿಲ್ಲ. ಅಲ್ಲಿ ಹೊರಗಡೆ ಟಿ ವಿ ಇದೆ, ಅಲ್ಲಿ ಕೂಡ ಡಿಸ್ಪ್ಲೇ ಮಾಡ್ತಿದ್ದಾರೆ. ಅಂದರೆ ಗರ್ಭಗುಡಿಲಿ ಏನು ಪೂಜೆ ಆಗ್ತಾಯಿದೆ, 6 ಗಂಟೆಗೆ ಪೂಜೆ ಇತ್ತು ಇಲ್ಲಿ. ಸೊ ಅದನ್ನು ಡಿಸ್ಪ್ಲೇ ಆಗ್ತಾಯಿದೆ. ಸೊ ಫೈನಲಿ ನಾವು ಬಂದು ತಲುಪಿದ್ವಿ. ಟೆಂಪಲ್ ಒಳಗಡೆ ಹೋದ್ವಿ. 6 ಗಂಟೆ ಆಗ್ತಾಯಿತ್ತು. ಸೊ ಟೆಂಪಲ್ ಒಳಗಡೆ ರೀಚ್ ಆದ್ವಿ. ಆದರೆ ನನಗೆ ಮುಂದೆ ನಾನು ಏನು ವೀಡಿಯೋ ಮಾಡೋದಕ್ಕಾಗಲಿಲ್ಲ, ಯಾಕಂದರೆ ಅಲೋವ್ ಇರಲಿಲ್ಲ. ತುಂಬಾ ಸ್ಟ್ರಿಕ್ಟಾಗಿದ್ದರು ಎಲ್ಲರೂ. ಸೊ ವೀಡಿಯೋ ಮಾಡಬೇಡಿ ಅಂತ ಹೇಳಿದರು. ಸೊ ಇಷ್ಟೇ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ವಿಡಿಯೋ. ಸೊ ಅದೇನು ಡಿಸ್ಪ್ಲೇ ಕಾಣಿಸ್ತಾ ಇತ್ತು ಟಿ ವಿಯಲ್ಲಿ, ಅದೇ ಇರೋದು, ಅದೇ ಗರ್ಭಗುಡಿ. ಸೊ ಅದೇ ದೇವರು. ಸೊ ಲಿಂಗು. ಸೊ ಇಲ್ಲಿ ಯಾರೆಲ್ಲ ವಿಸಿಟ್ ಮಾಡ್ತೀರಾ ಒಂದ್ಸಲ ವಿಸಿಟ್ ಮಾಡಿ. ನೇಚರ್ ಟ್ರಾವೆಲ್ ಮಾಡ್ತಾ ತುಂಬ ಎಂಜಾಯ್ ಮಾಡ್ಬೋದು. ನೇಚರ್ ಆಗಿರ್ಬೋದು. ಮತ್ತು ಟೆಂಪಲ್ ಕೂಡ ತುಂಬ ಹಳೆಯದು, ತುಂಬ ಚೆನ್ನಾಗಿದೆ ಟೆಂಪಲ್ ನೋಡೋದಕ್ಕೆ. ಸೊ ತುಂಬ ಚೆನ್ನಾಗಿತ್ತು ಟ್ರಿಪ್. ಸೊ ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಸೊ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಈಗ ನವರಾತ್ರಿ ಸ್ಟಾರ್ಟ್ ಆಗಿದೆ. ಸೊ ನಾಳೆಯಿಂದ ನವರಾತ್ರಿ ವ್ಲಾಗ್ಸ್ ಹಾಕ್ತೀನಿ. ಸೊ ತಪ್ಪದೆ ನೋಡಿ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸೊ ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ. ಬಾಯ್ ಟೇಕ್